ಮುನಿರಾಜ್ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ಮ ಫಸ್ಟ್ ಡೆಸಿಗ್ನೇಷನ್ ಹೇಳ್ಬಿಡಿ ಸರ್. ನೀವು ಯಾವ ಸರ್? ನಾವು ಮುನ್ರಾಜು ಅಂತೇಳಿ ಮಾದೇವಪುರ ಕ್ಷೇತ್ರ ಸರ್. ನಾವು ಇಲ್ಲಿ ಲಾಸ್ಟ್ 5 ವರ್ಷದಿಂದ ಆಗಿದ್ದೀವಿ. ಈಗ ಪ್ರೆಸೆಂಟ್ ಬಿದ್ರಳ್ಳಿ ಬ್ಲಾಕ್ ಲೇಬರ್ ಸೆಲ್ ಪ್ರೆಸಿಡೆಂಟ್ ಆಗಿದ್ದೀವಿ. ಇಲ್ಲಿರೋ ಈ ಸಮಸ್ಯೆಗೆ ಯಾರು ಕಾರಣ ಸರ್? ಸರ್, ಇಲ್ಲಿರೋ ಸಂಸ್ಥೆ ಈ ಗುತ್ತಿಗೆದಾರರೇ ಕಾರಣ. ಫಸ್ಟ್ ಅಲ್ಲೊಂದು ಗುಣಿ ಇತ್ತು, ರೋಡ್ ಚೆನ್ನಾಗಿತ್ತು, ಅಲ್ಲೊಂದು ಹಳೆ ಬಿದ್ದಿತ್ತು. ಇವ್ರು ಏಕದಮ್ ಬಂದು JCB ತಗೊಂಡು ಬಂದು ಹೊಸದಾಗಿ ಮಾಡ್ತೇವೆ ಅಂತ ಆ ಕಡೆ ಡ್ರೈನೇಜ್ ಮಾಡ್ತಾರೆ. JCB ಇಂದ ಫುಲ್ ಕಿತ್ತಾಕ್ಬಿಟ್ರು. ಈಗ ಜಲ್ಲಿ ಹಾಕ್ಬಿಟ್ಟಿದ್ರೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಒಂದು 3 ತಿಂಗಳಿಂದ ಹಾಗಾಗಿ ಬಿಟ್ಟಿದ್ದಾರೆ. ಇವ್ರು ಗುತ್ತಿಗೆದಾರ ಏನಕ್ಕೆ ಸರ್ ಬಿಡ್ಬೇಕಂಗೆ? ಇವ್ ಮಾಡಿದ್ರೆ ಕೆಲಸ ಕಾಮಗಾರಿ ಟೆಂಡರ್ ತಗೊಂಡಿದ್ರೆ ಮಾಡಬೇಕು. ನೆನ್ನೆ ಒಂದು ನ್ಯೂಸಲ್ಲಿ ನೋಡಿದೆ, ಲಿಂಬಾವಳಿ ಸಾಹೇಬರು ಏನೋ ಹೇಳಿದಾರಂತೆ, GB ಮೀಟಿಂಗ್ ಕರೆದು ಅಧಿಕಾರಿಗಳನ್ನ, ಅದು ರೋಡ್ ನಾವು ಸಾಂಕ್ಷನೇ ಕೊಟ್ಟಿಲ್ಲ, ಕಾಂಟ್ರಾಕ್ಟೇ ಕೊಟ್ಟಿಲ್ಲ ಅಂತಾರೆ. ಇವರೇನು ಕಾಂಟ್ರಾಕ್ಟರ್ ಕುಬೇರ್ದಾರ? ಇವರು ಟಾಟಾ ಬಿರ್ಲಾ ಫ್ರೀಯಾಗಿ ಮಾಡ್ತಾರೆ. ಇವರು ಏನಕ್ಕೆ ಚೆನ್ನಾಗಿರೋ ರೋಡ್ನೆಲ್ಲ ಕಿತ್ತಾಕಿ ಏನಕ್ಕೆ JCBಗಳು ತೆಗೆದು ಡ್ರೈನೇಜ್ ಮಾಡಿದೆ ಏನಕ್ಕೆ, ಜಲ್ಲಿಗಳು ಏನಕ್ಕೆ ಹಾಕಿದ್ರು? ಈಗ ಆ ಮಗು ಸತ್ಯದಕ್ಕೆ ಪರಿಹಾರ ಹಂಗಾರೆ ಕಾಂಟ್ರಾಕ್ಟರ್ನೇ ಕೊಡಲಿ. ಇಲ್ಲಾಂದರೆ ಸರ್ಕಾರ ಪರ್ಮಿಷನ್ ಅವ್ನು ಟೆಂಡರೇ ಕೊಟ್ಟಿಲ್ಲ ಅಂದರೆ ಹೆಂಗ್ ರೋಡ್ ಸ್ಟಾರ್ಟ್ ಮಾಡಿದೆ ಅವರು? ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕೀಗ. ಈಗ ಬಿಜೆಪಿ ಒಂದು ಆರೋಪ ಮಾಡ್ತಿದ್ದಾರೆ, ಈಗ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡದಿದ್ರೆ ಇವ್ರು ಹೆಂಗ್ ಮಾಡ್ತಾರೆ ಸರ್? ಅನುದಾನ ಕೊಟ್ಟಿರ್ತಾರೆ. ಈಗ ಅವ್ರು ಕೊಟ್ಟಿಲ್ಲ ಅಂದ್ರೆ ಓಪನ್ ಆಗಿ ಬಂದು ಶಾಸಕರು ಹೇಳ್ಬೇಕಲ್ವಾ, ಅನುದಾನ ಸರ್ಕಾರದಿಂದ ಕೊಟ್ಟೇ ಇಲ್ಲ. ಸರ್ಕಾರ ಅನುದಾನ ಡಿಲೇ ಮಾಡಿದಂತ ಖುದ್ದು ಮಹದೇವಪುರ ಕ್ಷೇತ್ರದ ಶಾಸಕಿ ಆಗಿರುವಂತಹ ಅರವಿಂದ್ ಮಂಜುಳ್ ಲಿಂಬಾವಳಿ ಪೋಸ್ಟ್ ಮಾಡಿದ್ದಾರೆ. ಸರ್, ಈಗ ಪೋಸ್ಟ್ ರಾಜಕಾರಣಕ್ಕೆ ಮಾಡ್ತಾರೆ. ರಸ್ತೆಗಳಿಗೆ ಇದಕ್ಕೆಲ್ಲ ತಕ್ಷಣ DCM ಹೇಳಿದಾರೆ, ರಸ್ತೆ ಗುಂಡಿ ಒಂದು ಇರಬಾರ್ದು. ಅದೇ ಹೇಳಿದ್ದಾರೆ. ಅದೇ DCM ಆಗಿರುವಂತ DCM ವಿರುದ್ಧ ಇದೀಗ ಗುತ್ತಿಗೆದಾರರು ಸಿಡಿದಿದ್ದಾರೆ. ನಮ್ಗೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ನಮ್ಗೆ ಬರ್ಬೇಕಾಗಿದಂತಹ ಹಣವನ್ನು ಕೊಡ್ತಾ ಇಲ್ಲ ಅಂತ. ಈಗ ಸರ್ಕಾರ ಹಣ ಕೊಡೋದಿದ್ರೆ ಇವ್ರ ಕೆಲಸ ಹೆಂಗ್ ಮಾಡೋದು ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು. ಸರ್, ಒಂದು ನಿಮಿಷ, ನೀವು ಕೇಳೋ ಪ್ರಶ್ನೆ ಪರವಾಗಿಲ್ಲ. ಏನೋ ಸರ್ಕಾರ ಮಟ್ಟದಲ್ಲಿ ಅದೇನು ಗುತ್ತಿಗೆದ ಹೆಂಗೆ ಕೊಡ್ಬೇಕು, ಟೈಮಿಗೆ ಕೊಡ್ತಾರೆ. ಮತ್ತೆ ಇನ್ನೊಂದು, ಇವರು ಟೆಂಡರ್ ಇಲ್ದಿದ್ದು ಹೆಂಗ್ ಸರ್ ಕೆಲಸ ಸ್ಟಾರ್ಟ್ ಮಾಡಿದ್ರು? ಇವ್ರೇನು ಟಾಟಾ ಬಿರ್ಲಾನಾ? ಈಗ ಮುಗಿಸೋದಕ್ಕೆ ಟೆಂಡರ್ ಇಲ್ಲದ ಕೆಲಸ ಶುರು ಮಾಡಿಲ್ಲ ಅಂತ ಅಂತಿಲ್ಲ. ಸರ್ಕಾರದಿಂದ ಬರ್ತಿರುವಂತ ಅನುದಾನ ವಿಳಂಬ ಆಗಿದೆ. ನಮ್ಮ ಕ್ಷೇತ್ರಕ್ಕೆ ಅವರು ಕಡೆಗಣಿಸಿದ್ದಾರೆ, ಅನುದಾನ ಕೊಡ್ತಾ ಇಲ್ಲ. ಅನುದಾನ ಕೊಡದೆ ನಾವು ಹೆಂಗೆ ಕೆಲಸ ಶುರು ಮಾಡೋದು? ಗುತ್ತಿಗೆದಾರರಾದ್ರೂ ಕರೆಕ್ಟ್ ಟೈಮ್ಗೆ ಹೆಂಗೆ ಕೆಲಸ ಫಿನಿಶ್ ಮಾಡೋದು? ಸರ್ಕಾರದಿಂದ ಕೊಡಬೇಕಾಗಿದೆ. ಈಗ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಆಡಳಿತ ಇರುವುದರಿಂದ ಸರ್ಕಾರ ಕೊಡಬೇಕಾಗಿದ್ದಂತ ಹಣ ಕೊಟ್ಟಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಿರಲಿಲ್ಲ ಅನ್ನೋದು ಬಿಜೆಪಿ ಅವರ ಆರೋಪ. ಸರ್, ಹೋಗಿ ಅನುದಾನ ತಗೊಂಬರ್ಲಿ, ಅವ್ರೇನು ಕೊಡಲ್ಲ ಅನ್ನೋಲ್ಲ. ನೀವು ನಮ್ಮ DK ಶಿವಕುಮಾರ್ ಸಾಹೇಬ್ರನ್ನ ಬೇಕಾದ ಪ್ರಶ್ನೆಗಳು ಅನುದಾನ ಕೊಟ್ಟಿದ್ರೆ ಇಲ್ಲ ಕೇಳಿ, ಕೊಟ್ಟಿರ್ತಾರೆ. ಇವರೊಂದು BBMP ಇಂದನೂ ಸ್ವಲ್ಪ ಅಮೌಂಟು ಫಂಡ್ ರಿಲೀಸ್ ಆಗ್ತಾ ಇರುತ್ತೆ. ಇದು PWD ಸರ್, PWD ಇದೆ. ಈ ಶಾಸಕರ ಅನುದಾನನೂ ಕೊಟ್ಟಿರ್ತಾರೆ, ಈಗ ಅವರು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಸರ್? ಇವರು ದುಡ್ಡು ಕೆಲಸ ಶುರು ಮಾಡಿದ್ವಿ, ಅದಾದ್ಮೇಲೆ ಸರ್ಕಾರದಿಂದ ಬರಬೇಕಾದ ಹಣ ನಮ್ಗೆ ಬಂದಿಲ್ಲ, ಅಂದ್ರೆ ಎಟ್ ಎ ಟೈಮ್ ಬಂದಿಲ್ಲ, ಅದಕ್ಕೆ ಡಿಲೇ ಆಗಿದೆ. ಮತ್ತೆ ಇವರು ನೀವು DCM DK ಶಿವಕುಮಾರ್ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಖುದ್ದು ಇಲ್ಲಿಯ ಜನರು, ಅದಕ್ಕಿಂತ ಪ್ರಮುಖವಾಗಿ ಆ ಒಂದು ಮಗುವಿನ ಸಂಬಂಧಿಕರಂತಿದ್ದಾರೆ. ಈ ಹಿಂದೆ DCM DK ಶಿವಕುಮಾರ್ ಕಾಲ್ನಡಿಗೆ ಜಾಥಾ ಮಾಡಿದ ಸಂದರ್ಭದಲ್ಲಿ ನಾವೇ ಖುದ್ದು ಅವರಿಗೆ ಮನವಿಯನ್ನು ಮಾಡಿದ್ವಿ. ಒಮ್ಮೆ ಕಿತ್ತಗನವರು ಈ ಒಂದು ರಸ್ತೆಗೆ ಬನ್ನಿ, ಇಲ್ಲಿರುವಂತಹ ಜನರ ಸಮಸ್ಯೆಯನ್ನು ಆಲಿಸಿ ಅಂತ ನಾವು ಮನವಿ ಮಾಡಿದ್ವಿ. ಬಟ್ ಅವ್ರು ಬಂದಿಲ್ಲ ಅಂತ. ಸರ್, ಈಗ ನಾವೇನು ಸುಮ್ಮನೆ ಕೂರಲ್ಲ. ನಾವು ಈಗ DK ಸಾಹೇಬ್ರಿಗೂ ನಾವು ಕೊಡ್ತೀವಿ. ಈ ರಸ್ತೆಗಳು ಹಿಂಗಾಗಿದೆ, ನೀವು ಅನುದಾನ ಕೊಡಿ ಸರ್ ಅಂತ ನಾವು ಬೇಕಾದ್ರೆ ಕೇಳ್ತೀವಿ ಹೋಗಿ. ಇವ್ರು ಹೇಳ್ತಾ ಇರೋದು ಫಸ್ಟ್ ನಮ್ಮ ಮೀಡಿಯಾದಲ್ಲಿ ಬಂದು ಹೇಳಿ ಒಬ್ರು ಶಾಸಕರು. ನಿಮ್ಮ ಮಾತಿಗೆ ಬರ್ತೀನಿ, ನೀವು DCM DK ಶಿವಕುಮಾರ್ ಅವರಿಗೆ ಈ ರಸ್ತೆ ವಿಚಾರವಾಗಿ ಪ್ರಸ್ತಾಪ ಮಾಡ್ತೀರಿ ಅಂತ ಅಂದ್ರಿ. ಈ ಹಿಂದಿನ ಮಾಡ್ಬೋದಿತ್ತಲ್ಲ, ಒಂದು ಬಲಿ ಆದ್ಮೇಲೆ ನಿಮ್ ಗಮನಕ್ಕೆ ಬಂತ, ಅಥವಾ ಈ ಹಿಂದಿನ ಮಾಡ್ಬೋದಿತ್ತಲ್ಲ ಆ ಕೆಲಸವನ್ನು, ಒಂದು ವಿಚಾರ. ಮತ್ತೆ ಎರಡನೇದಾಗಿ ನೀವು ಆರಂಭದಲ್ಲಿ ಅಂದ್ರೆ DCM DK ಶಿವಕುಮಾರ್ ಅವರು ಅನುದಾನ ಕೊಟ್ಟಿದ್ದಾರೆ ಅಂತಂದ್ರಿ. ಈಗ ಅಂತಿದ್ದೀರಾ ಇಲ್ಲ ಅವರಿಗೆ ನಾವು ಮನವಿ ಮಾಡ್ತಿದ್ದೇನೆ ಅಂತಂದ್ರಿ. ಹಾಗಾದ್ರೆ ಯಾವುದು ಸತ್ಯ ಇದರಲ್ಲಿ ಅಂತ? ಸರ್, ನಾವು ನೋಡ್ತಾ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ರಸ್ತೆ ಗುಂಡಿಗಳು ಒಂದು ಇರಬಾರ್ದು, ಎಲ್ಲ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಇವ್ರು ಶಾಸಕರು ನಮ್ಗೆ ಹೇಳ್ಬೇಕಲ್ವಾ? ಈಗ ನಮ್ಗೆ ಗೊತ್ತಾ ಸರ್, ಪಣ್ಣೂರು ರಿಲೀಸ್ ಆಗೋದು ಶಾಸಕರಿಗೆ ಗೊತ್ತಿರುತ್ತೆ. ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕು, ಇಲ್ಲಿ ಜನರ ಮುಂದೆ ಬಂದು ಹೇಳಬೇಕು, ಹೌದು ನಮಗೆ ಅನುದಾನ ಕೊಟ್ಟಿಲ್ಲ, ಮತ್ತೆ ವರ್ಕ್ ಆರ್ಡರ್ ಕೊಡ್ತಿದ್ರೆ ಇವ್ರು ಗುತ್ತಿಗೆದಾರ ಕೆಲಸ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅದನ್ನು ಗುತ್ತಿಗೆದಾರರಿಗೆ ಪೋಸ್ಟ್ ಮಾಡಿದ್ದಾರೆ. ಓಕೆ, ಇಷ್ಟು ದಿನದಿರಲಿ. ಈಗ ಅವರು ನಿನ್ನ ಓಪನ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಸರ್ಕಾರದ ಅನುದಾನ ಅಂದ್ರೆ ಇಲ್ಲಿ ಬರ್ಬೇಕು ಅಂದ್ರೆ ನಾವು ಮನವಿ ಮಾಡ್ತೀವಿ ಅಂತ. ಈಗ ನಿಮ್ಮ ಕಾಂಗ್ರೆಸ್ ಮುಖಂಡರಾಗಿ, ಇಲ್ಲಿಯ ಜನರ ಮುಖಂಡರಾಗಿ ನೀವೇನ್ ಮಾಡ್ತೀರಿ ಈಗ? ಸರ್, ನಾವು ಇದು ಸರ್ಕಾರ ಗಮನಕ್ಕೆ ನಾವು ನಾಳೆ ಹೋಗ್ತೀವಿ. ಇದು ಅನುದಾನ ಕೊಟ್ಟಿದ್ರಲ್ಲ ಅಂತ ನಾವು ಮಾಹಿತಿ ತಗೊಂಡು ಮಾತಾಡ್ತೀವಿ ಸರ್. ಇಷ್ಟು ಕಾಂಗ್ರೆಸ್ ಮುಖಂಡರ ಮಾತು. ಅಂದ್ರೆ ನಾವು ಮತ್ತೆ DCM DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಇಲ್ಲಿರುವಂತಹ ಅನುದಾನದ ವಿಚಾರವಾಗಿ ಅವ್ರ ಜೊತೆ ಮಾತುಕತೆ ಆಡ್ತೀವಿ ಅಂತ ಇಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುನಿರಾಜ್ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ಮ ಫಸ್ಟ್ ಡೆಸಿಗ್ನೇಷನ್ ಹೇಳ್ಬಿಡಿ ಸರ್. ನೀವು ಯಾವ? ಸರ್, ನಾವು ಮುನ್ರಾಜು ಅಂತೇಳಿ ಮಾದೇವಪುರ ಕ್ಷೇತ್ರ ಸರ್. ನಾವು ಇಲ್ಲಿ ಲಾಸ್ಟ್ 5 ವರ್ಷದಿಂದ ಆಗಿದ್ದೀವಿ.
ಈಗ ಪ್ರೆಸೆಂಟ್ ಬಿದ್ರಳ್ಳಿ ಬ್ಲಾಕು ಲೇಬರ್ ಸೆಲ್ ಪ್ರೆಸಿಡೆಂಟ್ ಆಗಿದ್ದೀವಿ. ಇಲ್ಲಿರೋ ಈ ಸಮಸ್ಯೆಗೆ ಯಾರು ಕಾರಣ ಸರ್? ಸರ್ ಇಲ್ಲಿರೋ ಸಂಸ್ಥೆ ಈ ಗುತ್ತಿಗೆದಾರರೇ ಕಾರಣ. ಫಸ್ಟ್ ಅಲ್ಲೊಂದು ಗುಣಿ ಇತ್ತು, ರೋಡ್ ಚೆನ್ನಾಗಿತ್ತು, ಅಲ್ಲೊಂದು ಹಳೆ ಬಿದ್ದಿತ್ತು. ಇವ್ರು ಏಕದಮ್ ಬಂದು JCB ತಗೊಂಡು ಬಂದು ಹೊಸದಾಗಿ ಮಾಡ್ತೀವಿ ಅಂತ ಆ ಕಡೆ ಡ್ರೈನೇಜ್ ಮಾಡ್ತಾರೆ, JCB ಫುಲ್ ಕಿತ್ತಾಕ್ಬಿಟ್ರು. ಈಗ ಜಲ್ಲಿ ಹಾಕ್ಬಿಟ್ಟಿದ್ರೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಒಂದು 3 ತಿಂಗಳಿಂದ ಹಾಗಾಗಿ ಬಿಟ್ಟಿದ್ದಾರೆ. ಇವ್ರು ಗುತ್ತಿಗೆದಾರ ಏನಕ್ಕೆ ಸರ್ ಬಿಡ್ಬೇಕಂಗೆ? ಈಗ ಮಾಡಿದ್ರೆ ಕೆಲಸ ಕಾಮಗಾರಿ ಟೆಂಡರ್ ತಗೊಂಡಿದ್ರೆ ಮಾಡಬೇಕು. ನಿನ್ನೆ ಒಂದು ನ್ಯೂಸಲ್ಲಿ ನೋಡಿದೆ, ಲಿಂಬಾವಳಿ ಸಾಹೇಬರು ಏನೋ ಹೇಳಿದಾರಂತೆ, GB ಮೀಟಿಂಗ್ ಕರೆದು ಅಧಿಕಾರಿಗಳನ್ನ, ಅದು ರೋಡ್ ನಾವು ಸಾಂಕ್ಷನೇ ಕೊಟ್ಟಿಲ್ಲ, ಕಾಂಟ್ರಾಕ್ಟೇ ಕೊಟ್ಟಿಲ್ಲ ಅಂತಾರೆ. ಇವರೇನು ಕಾಂಟ್ರಾಕ್ಟ್ ಕುಬೇರ್ದಾರ, ಇವರು ಟಾಟಾ ಬಿರ್ಲಾ ಫ್ರೀಯಾಗಿ ಮಾಡ್ತಾರೆ. ಇವರು ಏನಕ್ಕೆ ಚೆನ್ನಾಗಿರೋ ರೋಡ್ನೆಲ್ಲ ಕಿತ್ತಾಕಿ ಏನಕ್ಕೆ JCBಗಳು ತೆಗೆದು ಡ್ರೈನೇಜ್ ಮಾಡಿದೆ ಏನಕ್ಕೆ ಜಲ್ಲಿಗಳು ಏನಕ್ಕೆ ಹಾಕಿದ್ರು? ಈಗ ಆ ಮಗು ಸತ್ಯದಕ್ಕೆ ಪರಿಹಾರ ಹಂಗಾರೆ ಕಾಂಟ್ರಾಕ್ಟ್ದಾರನೇ ಕೊಡಲಿ. ಇಲ್ಲಾಂದ್ರೆ ಸರ್ಕಾರ ಪರ್ಮಿಷನ್ ಅವ್ನು ಟೆಂಡರೇ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ರೋಡ್ ಸ್ಟಾರ್ಟ್ ಮಾಡ್ದೆ ಅವರು? ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕೀಗ. ಈಗ ಬಿಜೆಪಿ ಒಂದು ಆರೋಪ ಮಾಡ್ತಿದ್ದಾರೆ, ಈಗ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಅನುದಾನ ಬಿಡುಗಡೆ ಮಾಡದಿದ್ರೆ ಇವ್ರು ಹೆಂಗ್ ಮಾಡ್ತಾರೆ? ಸರ್ ಅನುದಾನ ಕೊಟ್ಟಿರ್ತಾರೆ. ಈಗ ಅವ್ರು ಕೊಟ್ಟಿಲ್ಲ ಅಂದ್ರೆ ಓಪನ್ ಆಗಿ ಬಂದು ಶಾಸಕರು ಹೇಳ್ಬೇಕಲ್ವಾ, ಅನುದಾನ ಸರ್ಕಾರದಿಂದ ಕೊಟ್ಟೇ ಇಲ್ಲ. ಸರ್ಕಾರ ಅನುದಾನ ಡಿಲೇ ಮಾಡಿದಂತ ಖುದ್ದು ಮಹದೇವಪುರ ಕ್ಷೇತ್ರದ ಶಾಸಕಿ ಆಗಿರುವಂತಹ ಅರವಿಂದ್ ಮಂಜುಳ್ ಲಿಂಬಾವಳಿ ಪೋಸ್ಟ್ ಮಾಡಿದ್ದಾರೆ. ಸರ್ ಈಗ ಪೋಸ್ಟ್ ರಾಜಕಾರಣಕ್ಕೆ ಮಾಡ್ತಾರೆ, ರಸ್ತೆಗಳಿಗೆ ಇದಕ್ಕೆಲ್ಲ ತಕ್ಷಣ DCM ಹೇಳಿದ್ರೆ ರಸ್ತೆ ಗುಂಡಿ ಒಂದು ಇರಬಾರ್ದು. DCM ಹೇಳಿದ್ದಾರೆ, ಅದೇ DCM ಆಗಿರುವಂತ DCM ವಿರುದ್ಧ ಇದೀಗ ಗುತ್ತಿಗೆದಾರರು ಸಿಡಿದಿದ್ದಾರೆ. ನಮ್ಗೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ನಮ್ಗೆ ಬರ್ಬೇಕಾಗಿದಂತಹ ಹಣವನ್ನು ಕೊಡ್ತಾ ಇಲ್ಲ ಅಂತ. ಈಗ ಸರ್ಕಾರ ಹಣ ಕೊಡೋದಿದ್ರೆ ಇವ್ರ ಕೆಲಸ ಹೆಂಗ್ ಮಾಡೋದು ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತು. ಸರ್ ಒಂದ್ ನಿಮಿಷ, ನೀವು ಕೇಳೋ ಪ್ರಶ್ನೆ ಪರವಾಗಿಲ್ಲ. ಏನ ಸರ್ಕಾರ ಮಟ್ಟದಲ್ಲಿ ಅದೇನು ಗುತ್ತಿಗೆ ಇರಂಗ್ ಕೊಡ್ಬೇಕು, ಟೈಮಿಗೆ ಕೊಡ್ತಾರೆ. ಮತ್ತೆ ಇನ್ನೊಂದು, ಇವರು ಟೆಂಡರ್ ಇಲ್ದಿದ್ದು ಹೆಂಗ್ ಸರ್ ಕೆಲಸ ಸ್ಟಾರ್ಟ್ ಮಾಡಿದ್ರು ಇವರು? ಇವ್ರೇನ್ ಟಾಟಾ ಬಿರ್ಲಾನಾ? ಈಗ ಮುಗಿಸೋಗಿದ್ದಕ್ಕೆ ಟೆಂಡರ್ ಇಲ್ಲದೆ ಕೆಲಸ ಶುರು ಮಾಡಿಲ್ಲ ಅಂತ ಅಂತಿಲ್ಲ. ಸರ್ಕಾರದಿಂದ ಬರ್ತಿರುವಂತ ಅನುದಾನ ವಿಳಂಬ ಆಗಿದೆ. ನಮ್ಮ ಕ್ಷೇತ್ರಕ್ಕೆ ಅವರು ಕಡೆಗಣಿಸಿದ್ದಾರೆ, ಅನುದಾನ ಕೊಡ್ತಾ ಇಲ್ಲ. ಅನುದಾನ ಕೊಡದೆ ನಾವು ಹೆಂಗೆ ಕೆಲಸ ಶುರು ಮಾಡೋದು? ಗುತ್ತಿಗೆದಾರರಾದ್ರೂ ಕರೆಕ್ಟ್ ಟೈಮ್ಗೆ ಹೆಂಗೆ ಕೆಲಸ ಫಿನಿಶ್ ಮಾಡೋದು? ಸರ್ಕಾರದಿಂದ ಕೊಡಬೇಕಾಗಿದೆ. ಈಗ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಆಡಳಿತ ಇರುವುದರಿಂದ ಸರ್ಕಾರ ಕೊಡಬೇಕಾಗಿದ್ದಂತ ಹಣ ಕೊಟ್ಟಿದ್ರೆ ಇವತ್ತು ಈ ಸಮಸ್ಯೆ ಆಗ್ತಿರಲಿಲ್ಲ ಅನ್ನೋದು ಬಿಜೆಪಿ ಅವರ ಆರೋಪ. ಸರ್ ಹೋಗಿ ಅನುದಾನ ತಗೊಂಬರ್ಲಿ, ಅವ್ರೇನು ಕೊಡಲ್ಲ ಅನ್ನುವಲ್ಲ. ನೀವು ನಮ್ಮ DK ಶಿವಕುಮಾರ್ ಸಾಹೇಬ್ರು ಬೇಕಾದ ಪ್ರಶ್ನೆಗಳು ಅನುದಾನ ಕೊಟ್ಟಿದ್ರೆ ಇಲ್ಲ ಕೇಳಿ, ಕೊಟ್ಟಿರ್ತಾರೆ. ಇವರೊಂದು BBMP ಇಂದನೂ ಸ್ವಲ್ಪ ಅಮೌಂಟು ಫಂಡ್ ರಿಲೀಸ್ ಆಗ್ತಾ ಇರುತ್ತೆ. ಇದು PWD ಸರ್, PWD ಇದೆ. ಈ ಶಾಸಕರ ಅನುದಾನನೂ ಕೊಟ್ಟಿರ್ತಾರೆ, ಈಗ ಅವರು ಈಗ ಕೆಲಸ ಸ್ಟಾರ್ಟ್ ಮಾಡಿದ್ದು ಹೆಂಗೆ ಸರ್? ಇವರು ದುಡ್ಡು ಕೆಲಸ ಶುರು ಮಾಡಿದ್ವಿ, ಅದಾದ್ಮೇಲೆ ಸರ್ಕಾರದಿಂದ ಬರ್ಬೇಕಾದ ಹಣ ನಮ್ಗೆ ಬಂದಿಲ್ಲ, ಅಂದ್ರೆ ಎಟ್ ಎ ಟೈಮ್ ಬಂದಿಲ್ಲ, ಅದಕ್ಕೆ ಡಿಲೇ ಆಗಿದೆ. ಮತ್ತೆ ಇವರು ನೀವು DCM DK ಶಿವಕುಮಾರ್ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಖುದ್ದು ಇಲ್ಲಿಯ ಜನರು, ಅದಕ್ಕಿಂತ ಪ್ರಮುಖವಾಗಿ ಆ ಒಂದು ಮಗುವಿನ ಸಂಬಂಧಿಕರಂತಿದ್ದಾರೆ. ಈ ಹಿಂದೆ DCM DK ಶಿವಕುಮಾರ್ ಕಾಲ್ನಡಿಗೆ ಜಾಥಾ ಮಾಡಿದ ಸಂದರ್ಭದಲ್ಲಿ ನಾವೇ ಖುದ್ದು ಅವರಿಗೆ ಮನವಿಯನ್ನು ಮಾಡಿದ್ವಿ. ಒಮ್ಮೆ ಕಿತ್ತಗನವರು ಈ ಒಂದು ರಸ್ತೆಗೆ ಬನ್ನಿ, ಇಲ್ಲಿರುವಂತಹ ಜನರ ಸಮಸ್ಯೆಯನ್ನು ಆಲಿಸಿ ಅಂತ ನಾವು ಮನವಿ ಮಾಡಿದ್ವಿ. ಬಟ್ ಅವ್ರು ಬಂದಿಲ್ಲ ಅಂತ. ಸರ್ ಈಗ ನಾವೇನು ಸುಮ್ಮನೆ ಕೂರಲ್ಲ. ನಾವು ಈಗ DK ಸಾಹೇಬ್ರಿಗೂ ನಾವು ಕೊಡ್ತೀವಿ, ಈ ರಸ್ತೆಗಳು ಹಿಂಗಾಗಿದೆ, ನೀವು ಅನುದಾನ ಕೊಡಿ ಸರ್ ಅಂತ ನಾವು ಬೇಕಾದ್ರೆ ಕೇಳ್ತೀವಿ ಹೋಗಿ. ಇವ್ರು ಹೇಳ್ತಾ ಇರೋದು ಫಸ್ಟ್ ನಮ್ಮ ಮೀಡಿಯಾದಲ್ಲಿ ಬಂದು ಹೇಳಿ ಒಬ್ರು ಶಾಸಕರು. ನಿಮ್ಮ ಮಾತಿಗೆ ಬರ್ತೀನಿ, ನೀವು DCM DK ಶಿವಕುಮಾರ್ ಈ ರಸ್ತೆ ವಿಚಾರವಾಗಿ ಪ್ರಸ್ತಾಪ ಮಾಡ್ತೀರಿ ಅಂತ ಅಂದ್ರಿ. ಈ ಹಿಂದೆನ ಮಾಡ್ಬೋದಿತ್ತಲ್ಲ, ಒಂದು ಬಲಿ ಆದ್ಮೇಲೆ ನಿಮ್ ಗಮನಕ್ಕೆ ಬಂತಾ? ಅಥವಾ ಈ ಹಿಂದೆನ ಮಾಡ್ಬೋದಿತ್ತಲ್ಲ ಆ ಕೆಲಸವನ್ನು? ಒಂದು ವಿಚಾರ. ಮತ್ತೆ ಎರಡನೇದಾಗಿ ನೀವು ಆರಂಭದಲ್ಲಿ ಅಂದ್ರೆ DCM DK ಶಿವಕುಮಾರ್ ಅವರು ಅನುದಾನ ಕೊಟ್ಟಿದ್ದಾರೆ ಅಂತಂದ್ರಿ. ಈಗ ಅಂತಿದ್ದೀರಾ ಇಲ್ಲ ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ ಅಂತಂದ್ರಿ. ಹಾಗಾದ್ರೆ ಯಾವುದು ಸತ್ಯ ಇದರಲ್ಲಿ ಅಂತ? ಸರ್ ನಾವು ನೋಡ್ತಾ DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ರಸ್ತೆ ಗುಂಡಿಗಳು ಒಂದು ಇರಬಾರ್ದು, ಎಲ್ಲ ಮುಚ್ಚಬೇಕು ಅಂತ ಹೇಳಿದ್ದಾರೆ. ಇವ್ರು ಶಾಸಕರು ನಮ್ಗೆ ಹೇಳ್ಬೇಕಲ್ವಾ? ಈಗ ನಮ್ಗೆ ಗೊತ್ತಾ ಸರ್ ಪಣ್ಣು ರಿಲೀಸ್ ಆಗೋದು? ಶಾಸಕರಿಗೆ ಗೊತ್ತಿರುತ್ತೆ. ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಬೇಕು, ಇಲ್ಲಿ ಜನರ ಮುಂದೆ ಬಂದು ಹೇಳ್ಬೇಕು, ಹೌದು ನಮಗೆ ಅನುದಾನ ಕೊಟ್ಟಿಲ್ಲ, ಮತ್ತೆ ವರ್ಕ್ ಆರ್ಡರ್ ಕೊಡ್ತಿದ್ರೆ ಇವ್ರು ಗುತ್ತಿಗೆದಾರ ಕೆಲಸ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಅದನ್ನು ಗುತ್ತಿಗೆದಾರ ಪೋಸ್ಟ್ ಮಾಡಿದ್ದಾರೆ. ಓಕೆ, ಇಷ್ಟು ದಿನದಿರಲಿ. ಈಗ ಅವರು ನಿನ್ನ ಓಪನ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಸರ್ಕಾರದ ಅನುದಾನ ಅಂದ್ರೆ ಇಲ್ಲಿ ಬರ್ಬೇಕು ಅಂದ್ರೆ ನಾವು ಮನವಿ ಮಾಡ್ತೀವಿ ಅಂತ. ಈಗ ನಿಮ್ಮ ಕಾಂಗ್ರೆಸ್ ಮುಖಂಡರಾಗಿ, ಇಲ್ಲಿಯ ಜನರ ಮುಖಂಡರಾಗಿ ನೀವೇನ್ ಮಾಡ್ತೀರಿ ಈಗ? ಸರ್ ನಾವು ಇದು ಸರ್ಕಾರ ಗಮನಕ್ಕೆ ನಾವು ನಾಳೆ ಹೋಗ್ತೀವಿ. ಇದು ಅನುದಾನ ಕೊಟ್ಟಿದ್ರಲ್ಲ ಅಂತ ನಾವು ಮಾಹಿತಿ ತಗೊಂಡು ಮಾತಾಡ್ತೀವಿ ಸರ್. ಇಷ್ಟು ಕಾಂಗ್ರೆಸ್ ಮುಖಂಡರ ಮಾತು. ಅಂದ್ರೆ ನಾವು ಮತ್ತೆ DCM DK ಶಿವಕುಮಾರ್ ಅವರನ್ನು ಭೇಟಿಯಾಗಿ ಇಲ್ಲಿರುವಂತಹ ಅನುದಾನದ ವಿಚಾರವಾಗಿ ಅವ್ರ ಜೊತೆ ಮಾತುಕತೆ ಆಡ್ತೀವಿ ಅಂತ ಇಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.